ಅಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ನಮಸ್ತೆ ಗುರುನ್ ಮಮ ಯತೋನ್ಮಯಾದಿತರತಶ್ಚಾರ್ಥೇष्वभिज्ञस्वराट् येने ब्रह्महृदाय आदिकवये मुह्यन्ति यं सूरयः येजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಒಂದು ನಿಮಿಷ ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 29ನೇ ಅಧ್ಯಾಯದಲ್ಲಿ ಇವತ್ತು 47ನೇ ಶ್ಲೋಕ. ಸರ್ವೇಷಾಮಪಿ ಜಂತೂನಾಂ ಸತತಂ ದೇಹಪೋಷಣೆ ಅಸ್ತಿ ಪ್ರಜ್ಞಾ ಸಮಾಯತ್ತ ಕೋ ವಿಶೇಷಸ್ತಯಾ ನೃಣಾಂ. ಭಗವಂತನನ್ನ
ಪೂರ್ಣವಾಗಿ ಯಾರಿಂದಲೂ ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ವೇದಗಳು ಕೂಡ ಪೂರ್ಣ ಸಂಶಯ ಪರಿಹಾರ ಆಗುವಂತೆ ವೇದಗಳು ಕೂಡ ಹೇಳೋದಿಲ್ಲ. ಅವನನ್ನು ಚೆನ್ನಾಗಿ ಅನುಭವ ಆರೂಢ ಆಗುವಂತೆ ವೇದಗಳಿಂದಲೂ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ಅವನು ಕೊನೆಯವರೆಗೂ ಸಂಶಯನಾಗಿಯೇ ಉಳಿತಾನೆ ಅಂತ ಹಿಂದೆ ಹೇಳಿದರು. ಶಬ್ದ ಬ್ರಹ್ಮಣಿ ದುಷ್ಪಾರೇ ಚರಂತ ಉರುವಿಸ್ತರೆ ಮಂತ್ರಲಿಂಗೈಹಿ ವ್ಯವಚ್ಛಿನ್ನಂ ಭಜಂತೋ ನ ವಿದುಹು ಪರಂ. ಎಷ್ಟು ಅವನನ್ನ ಹೇಳಿದ್ರು, ಎಷ್ಟು ವಿಚಾರ ಮಾಡಿದ್ರು, ಕೊನೆಗೂ ಅವನು ಸಂಶಯನಾಗಿಯೇ ಉಳಿತಾನೆ. ವೇದಗಳು ಕೂಡ ಅವನನ್ನ ಸಂಶಯ ಬರದೇ ಇರುವಂತೆ ಅನುಭವಾರೂಢನಾಗುವಂತೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ ತಕ್ಷಣದಲ್ಲಿ ನಮಗೆ ಒಂದು ಪ್ರಶ್ನೆ ಬರ್ತದೆ. ಹಾಗಾದರೆ ವೇದಗಳ ಅರ್ಥವನ್ನ ತಿಳ್ಕೊಂಡಾದರೂ ಏನು ಪ್ರಯೋಜನ? ಹಾಗಾದರೆ ವೇದಾರ್ಥ ಜ್ಞಾನ ಯಾಕೆ ಬೇಕು? ಹಿಂದೆ ಆಚಾರ್ಯರು ನಿರ್ಣಯವನ್ನ ಕೊಡುವಾಗಲೂ ಕೂಡ ಅಲ್ಲಿ ಒಂದು ಮಾತು ಬಂತು, ವರಾಹ ಪುರಾಣದ ಮಾತು. ವರಾಹ ಪುರಾಣದಲ್ಲಿ ಅಥಾಪ್ಯನುಭವಾರೋಹ ಪ್ರಸನ್ನೇ ಕೇಶವೇ ಭವೇತ್ ಕಿಂಚಿದೇವ ಸುಸಮ್ಯಕ್ಚ ಸ್ವಯಂ ತ್ವನುಭವತ್ಯಮುಂ ಅಂತ ವರಾಹ ಪುರಾಣದ ವಾಕ್ಯ. ಮಂತ್ರಲಿಂಗಗಳು ಅಂದರೆ ವೇದಾದಿ ಮಂತ್ರಗಳು, ಅವುಗಳು ಕೂಡ ಪೂರ್ಣವಾಗಿ ಭಗವಂತನನ್ನು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅನುಭವಾರೂಢ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಸನ್ನನಾದರೆ ಭಗವಂತ, ಕೇಶವೇ ಪ್ರಸನ್ನೇ ಭವೇತ್, ಭಗವಂತ ಪ್ರಸನ್ನನಾಗಬೇಕು. ಆ ಭಗವಂತ ಪ್ರಸನ್ನನಾದರೆ, ಶ್ರವಣ ಮರಣ ಮೊದಲಾದವುಗಳಿಂದ ಆ ಭಗವಂತ ಪ್ರಸನ್ನನಾದರೆ ಸ್ವಲ್ಪ ಮಟ್ಟಿಗೆ ಸಂದೇಹ ನಿವಾರಣೆಯಾಗಿ ಅನುಭವಾರೂಢನಾಗ್ತಾನೆ. ಆಮೇಲೆ ಧ್ಯಾನ ಮಾಡಿ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಚೆನ್ನಾಗಿ ಅನುಭವಾರೂಢನಾಗ್ತಾನೆ ಅಂತ. ಹಾಗಾದರೆ ಅವನ ಸಾಕ್ಷಾತ್ಕಾರ ಆದ ಮೇಲೇನೆ ಅವನು ಅನುಭವಾರೂಢನಾಗೋದು, ವೇದಗಳಿಂದ ಅಲ್ಲ ಅಂತಾಯ್ತು. ವೇದಗಳ ಶಾಸ್ತ್ರಗಳ ಅಧ್ಯಯನ ಹಾಗಾದರೆ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಇನ್ನು ಮುಂದೆ. ಎಲ್ಲ ಜೀವಿಗಳಿಗೆ ತಮ್ಮ ತಮ್ಮ ದೇಹವನ್ನ ಪೋಷಣೆ ಮಾಡಬೇಕು ಅನ್ನೋ ವಿಷಯದಲ್ಲಿ ಜ್ಞಾನ ಯಾವಾಗಲೂ ಇರ್ತದೆ. ಸರ್ವೇಷಾಮಪಿ ಜಂತೂನಾಂ ಸತತಂ ದೇಹ ಪೋಷಣೆ, ತಮ್ಮ ದೇಹ ಪೋಷಣೆ ಮಾಡಬೇಕು ಅನ್ನೋದರಲ್ಲೇ ಯಾವಾಗಲೂ ಆಸಕ್ತಿ ಇರ್ತದೆ. ಆ ದೇಹವನ್ನ ರಕ್ಷಣೆ ಮಾಡಬೇಕು, ದೇಹಕ್ಕೋಸ್ಕರ ಏನೇನು ಮಾಡಬೇಕೋ ಅದಕ್ಕೆ ಬೇಕಾದಷ್ಟು ಅನುಕೂಲತೆಗಳನ್ನು ಮಾಡ್ಕೊಳ್ತಾನೆ, ಬೇಕಾದಷ್ಟು ಅದರ ಬಗ್ಗೆ ಜ್ಞಾನ ಇದೆ. ಇದು ಎಲ್ಲರಿಗೂ ಸಮಾನ. ಇದು ಸರ್ವೇಷಾಮಪಿ ಜಂತೂನಾಂ, ಎಲ್ಲ ಪ್ರಾಣಿಗಳಿಗೂ ಇದೆ ಇದು. ಹೀಗಿರುವಾಗ ಮನುಷ್ಯನಿಗೆ ಮಾತ್ರ ಪಶುಗಳಿಗಿಂತ ವಿಶೇಷ ಏನು ಹೇಳ್ದಂಗಾಯ್ತು? ಮನುಷ್ಯರಾಗಿ ಹುಟ್ಟಿದ ಮೇಲೆ ಆ ಮನುಷ್ಯನಿಗೆ ಬೇರೆ ಪ್ರಾಣಿಗಳಿಗಿಂತ ಏನಾದರೂ ಒಂದು ವಿಶೇಷ ಬರಬೇಕಲ್ಲ. ಏನದು? ದೇಹ ಪೋಷಣೆಗೋಸ್ಕರ ಮಾಡುವ ಜ್ಞಾನ ಏನಿದೆ ಅದು ಎಲ್ರಿಗೂ ಸಮಾನ. ವಿಶೇಷ ಕಹ ನೃಣಾಂ ವಿಶೇಷ ಕಹ, ಮನುಷ್ಯರಿಗೆ ಏನೊಂದು ವಿಶೇಷ ಏನು? ಸರ್ವೇಷಾಮಪಿ ಜಂತೂನಾಂ ಸತತಂ ದೇಹ ಪೋಷಣೆ ಅಸ್ತಿ ಪ್ರಜ್ಞಾ ಸಮಾಯತ್ತ ಕೋ ವಿಶೇಷಸ್ತಯಾ ನೃಣಾಂ ಲಬ್ಧ್ವೈಹಾಂತೆ ಮನುಷ್ಯತ್ವಂ ಹಿತ್ವಾ ದೇಹಾದ್ಯ ಸದ್ಗ್ರಹಂ ಆತ್ಮಸೃತ್ಯಾ ವಿಹಾಯೇದಂ ಜೀವಾತ್ಮಾ ಸ ವಿಶಿಷ್ಯತೆ. ಜೀವನಲ್ಲಿ, ಮನುಷ್ಯನಲ್ಲಿ
ಒಂದು ವಿಶೇಷತೆ ಅಂತೇನಾದರೂ ಬರಬೇಕಾಗಿದ್ದರೆ ಪ್ರಾಣಿ ಪಶು ಪಕ್ಷಿಗಳಿಗಿಂತ ಎಲ್ಲ ಜಂತುಗಳಿಗಿಂತ ಒಂದು ವಿಶೇಷತೆ ಮನುಷ್ಯನಿಗೆ ಏನಿದೆ? ಏನಾದರೂ ಒಂದು ವಿಶೇಷ ಇದೆ ಅಂತಾಗಬೇಕಾಗಿದ್ದರೆ ಅವನು ಈ ದೇಹ ಮೊದಲಾದವುಗಳಲ್ಲಿ ವಿಷಯ ಪದಾರ್ಥಗಳಲ್ಲಿ ನಾನು ನನ್ನದು ಅನ್ನೋ ಈ ದುರಭಿಮಾನವನ್ನ ಬಿಟ್ಟು ಭಗವಂತನ ಜ್ಞಾನದಿಂದ ಅವನೇನು ಮಾಡಬೇಕು? ಈ ಜಡ ಶರೀರದಿಂದ ಮುಕ್ತನಾಗಬೇಕು. ಅದಕ್ಕೆ ಉತ್ತಮವಾದ ಸಾಧನ ಈ ಮನುಷ್ಯ ಶರೀರ. ಮನುಷ್ಯ ಶರೀರದಲ್ಲೇನೆ ಅವನಿದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಬೇರೆ ಯಾವ ಪ್ರಾಣಿ ಪಶು ಪಕ್ಷಿಗಳ ಶರೀರದಲ್ಲಿಯೂ ಕೂಡ ಅವನಿಗೆ ಈ ರೀತಿಯಾದ ಸಾಧನೆಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕರ್ಮಭೂಮಿಯಲ್ಲಿ ಅನೇಕ ಜನ್ಮಗಳನ್ನ ಎತ್ತಿ ಕೊನೆಯಲ್ಲಿ ಏನೋ ಪೂರ್ವ ಪುಣ್ಯವಶದಿಂದ ಮನುಷ್ಯ ಜನ್ಮವನ್ನು ಪಡೆದು ಆ ಮನುಷ್ಯ ಜನ್ಮದಲ್ಲಿಯೂ ಉತ್ತಮವಾದ ಜ್ಞಾನವನ್ನ ಸಂಪಾದನೆ ಮಾಡುವ ಯೋಗ್ಯತೆಯನ್ನ ಅಂತಹ ಒಂದು ಉತ್ತಮವಾದ ಜನ್ಮವನ್ನ ಪಡೆದು ಆ ಜನ್ಮದಲ್ಲಿ ಅವನು ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡಬೇಕು. ಆ ಭಗವಂತನ ಜ್ಞಾನದಿಂದ ಅವನಿಗೆ ಈ ದೇಹ ಮತ್ತು ವಿಷಯ ಪದಾರ್ಥಗಳ ಮೇಲಿನ ಏನೊಂದು ದುರಭಿಮಾನ ಇದೆ ಅದು ಹೋಗ್ತದೆ. ಆ ದುರಭಿಮಾನವನ್ನ ಬಿಟ್ಟಾಗಲೇನೆ ಅವನು ಈ ಜಡವಾದ ಶರೀರದಿಂದ ಮುಕ್ತನಾಗ್ತಾನೆ. ಲಬ್ಧ್ವೇ ಹಾಂತೆ ಮನುಷ್ಯತ್ವಂ ಹಿತ್ವಾ ದೇಹಾದ್ಯ ಸದ್ಗ್ರಹಂ ಆತ್ಮಸೃತ್ಯಾ ವಿಹಾಯೇದಂ ಜೀವಾತ್ಮ ಸವಿಶಿಷ್ಯತೆ. ಆವಾಗಲೇ ಈ ಜೀವಾತ್ಮನಲ್ಲಿ ವಿಶೇಷತೆ ಬರ್ತದೆ. ಮನುಷ್ಯ ಜನ್ಮದ ಒಂದು ವಿಶೇಷತೆ ಅಂತನ್ನೋದು ಜ್ಞಾನ ಸಂಪಾದನೆ ಮಾಡಿದಾಗಲೇ ಬರೋದು. ಉಳಿದವರಿಗೆ ಯಾರಿಗೂ ಕೂಡ ಇಂತಹ ಜ್ಞಾನ ಇಲ್ಲ, ಭಗವಂತನ ಜ್ಞಾನ ಇಲ್ಲ. ಕೇವಲ ದೇಹ ಪೋಷಣೆ ಮಾಡುವ ಜ್ಞಾನ ಎಲ್ಲ ಪ್ರಾಣಿಗಳಿಗೂ ಇದೆ. ಸರ್ವೇಷಾಮಪಿ ಜಂತೂನಾಂ ದೇಹ ಪೋಷಣೆ, ದೇಹ ಪೋಷಣೆ ಮಾಡುವ ವಿಷಯದಲ್ಲಿ ಜ್ಞಾನ ಎಲ್ಲಾ ಜಂತುಗಳಿಗೂ ಇದೆ. ಮನುಷ್ಯನಲ್ಲಿ ವಿಶೇಷ ಏನು? ಮನುಷ್ಯನಲ್ಲಿ ವಿಶೇಷ ಅಂದ್ರೆ ಇದೆ ಜ್ಞಾನ, ಭಗವಂತನ ಜ್ಞಾನ. ಆ ಜ್ಞಾನವನ್ನ ಸಂಪಾದನೆ ಮಾಡಿ ಈ ದೇಹದ ಮೇಲಿನ ಅಭಿಮಾನವನ್ನ ಬಿಡಬೇಕು, ಅದೇ ವಿಶೇಷತೆ. ಯದಾ ಯಸ್ಯಾನುಗೃಹ್ಣಾತಿ ಭಗವಾನ್ ಆತ್ಮಭಾವಿತಃ ಸಜಹಾತಿ ಮತಿಂ ಲೋಕೆ ವೇದೇ ಚ ಪರಿನಿಷ್ಠಿತಾಂ. ಭಗವಂತನ ಜ್ಞಾನವನ್ನ ಪಡೆದು ಆ ಭಗವಂತನನ್ನ ಚೆನ್ನಾಗಿ ಉಪಾಸನೆಯನ್ನ ಮಾಡಿದರೆ ಆ ಭಗವಂತ ಏನು ಮಾಡ್ತಾನೆ? ತನ್ನ ಜ್ಞಾನವನ್ನ ಅವನಿಗೆ ಅನುಭವಾರೂಢವಾಗಿ ಮಾಡಿಕೊಡ್ತಾನೆ. ಹಿಂದೆ ವೇದಗಳು ಯಾವುದೂ ಕೂಡ ಪೂರ್ಣವಾಗಿ ಆ ಭಗವಂತನನ್ನ ಅನುಭವಾರೂಢವಾಗುವಂತೆ ತಿಳಿಸಿಕೊಡೋದಿಲ್ಲ ಅಂತ ಹೇಳಿದರು. ಹಾಗಾದರೆ ಅನುಭವಾರೂಢ ಆಗೋದು ಯಾವಾಗ, ಹೇಗೆ ಅನ್ನೋ ಪ್ರಶ್ನೆಗೆ ವರಾಹ ಪುರಾಣದ ವಾಕ್ಯ ನಮಗೆ ಉತ್ತರ ಕೊಟ್ಟಿತ್ತು. ಅದನ್ನೇ ಈಗ ಇಲ್ಲಿ ಭಾಗವತ ಸ್ಪಷ್ಟಪಡಿಸ್ತಾ ಇದೆ. ಯಸ್ಯ ಯದಾ ಅನುಗೃಹ್ಣಾತಿ ಭಗವಾನ್, ಯಾವಾಗ ಭಗವಂತ ಅನುಗ್ರಹ ಮಾಡ್ತಾನೋ ಆವಾಗ ಆ ಭಗವಂತನೇ ಈ ಭಕ್ತನಿಗೆ ತನ್ನ ಜ್ಞಾನ ಬಂದು ಅನುಭವಾರೂಢವಾಗುವಂತೆ ಮಾಡಿಕೊಡ್ತಾನೆ. ತನ್ನನ್ನ ಮನಸ್ಸಿನಿಂದ ಉಪಾಸನೆಯನ್ನು ಮಾಡುವ ಭಕ್ತನಿಗೆ ಒಲಿದು ಯಾವಾಗ ಭಗವಂತ ತನ್ನ ಜ್ಞಾನವನ್ನ ಅವನಿಗೆ ಪ್ರತಿಭೆಯಿಂದಲೇ
ಅನುಭವಾರೂಢವಾಗುವಂತೆ ಮಾಡಿಕೊಡ್ತಾನೋ ಆವಾಗ ಈ ಹೊರಗಿನ ವೇದಗಳಾಗಲಿ, ಮಹಾಭಾರತ, ಪೌರುಷೇಯ ಗ್ರಂಥಗಳು ಮೊದಲಾದವುಗಳು ಯಾವುದೇ ಆಗಲಿ, ಈ ಯಾವುದರಿಂದಲೂ ಅನುಭವಾರೂಢ ಮಾಡಿಕೊಳ್ಳತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ಅವುಗಳಿಂದ ಜ್ಞಾನ ಪಡೆದುಕೊಂಡು ಆಮೇಲೆ ಆ ಭಗವಂತನನ್ನು ತಿಳ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಯಾವಾಗ ಭಗವಂತ ತಾನಾಗಿಯೇ ಇವನಿಗೆ ತನ್ನ ಜ್ಞಾನವನ್ನು ಅನುಭವಾರೂಢವಾಗುವಂತೆ ಮಾಡಿದ ಅಂತಂದ ಆದರೆ ಆಮೇಲೆ ವೇದಾದಿಗಳಿಂದ, ಪೌರುಷೇಯ ಗ್ರಂಥಗಳಾಗಲಿ, ಯಾವುದೇ ಗ್ರಂಥಗಳ ಮೂಲಕವಾಗಿ ಜ್ಞಾನವನ್ನು ಪಡೆದುಕೊಳ್ಳತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಅಂತ. ಇಲ್ಲಿ ವೇದೇ ಲೋಕೆ ವೇದೇ ಚ ಪರಿನಿಷ್ಠಿತಾಂ ಅಂತ ಇದೆ. ಸಹ ಜಹಾತಿ ಮತಿಂ ಲೋಕೆ ವೇದೇ ಚ ಪರಿನಿಷ್ಠಿತಾಂ ಅಂತ. ಮೇಲ್ನೋಟಕ್ಕೆ ಅದರ ಅರ್ಥ ಹೇಗೆ ಕಾಣಿಸುತ್ತೆ ಅಂದರೆ, ವೇದೋಕ್ತ ತತ್ವಜ್ಞಾನವನ್ನ ಅವನು ಜಹಾತಿ ಬಿಟ್ಟು ಬಿಡ್ತಾನೆ ಅಂತ. ಯಾವಾಗ ಭಗವಂತ ಅವನಿಗೆ ಅನುಗ್ರಹ ಮಾಡ್ತಾನೋ, ಭಗವಂತನ ಅನುಗ್ರಹದಿಂದ ಅವನು ಭಗವಂತನನ್ನ ಅನುಭವಾರೂಢನನ್ನಾಗಿ ಮಾಡ್ಕೊಳ್ತಾನೋ, ಆವಾಗ ಇವನು ವೇದೋಕ್ತ ತತ್ವಜ್ಞಾನವನ್ನು ಬಿಟ್ಟು ಬಿಡ್ತಾನೆ ಅಂತ ಇಷ್ಟು ಹೇಳಿದಂತೆ ಮೇಲ್ನೋಟಕ್ಕಷ್ಟೇ ಕಾಣಿಸ್ತದೆ. ವೇದೋಕ್ತ ತತ್ವಜ್ಞಾನವನ್ನು ಬಿಟ್ಟು ಬಿಡ್ತಾನೆ ಅಂತ ಅನ್ನೋದು ಕೂಡೋದಿಲ್ಲ. ಯಾಕೆಂದ್ರೆ ವೇದ ಅಂತನ್ನೋದು ಪರಮ ಪ್ರಮಾಣ. ವೇದದಂತಹ ಪರಮ ಪ್ರಮಾಣ ಮತ್ತೊಂದಿಲ್ಲ. ಅದು ಆ ರೀತಿ ಪ್ರಮಾಣವಾಗಿರುವಾಗ ಅದು ಕೊಡುವ ತತ್ವಜ್ಞಾನವನ್ನು ಬಿಡೋದು ಸಾಧ್ಯ ಇಲ್ಲ. ವೇದ ಏನು ತತ್ವಜ್ಞಾನವನ್ನು ನಮಗೆ ಉಂಟು ಮಾಡಿ ಕೊಡ್ತದೆ, ಆ ತತ್ವಜ್ಞಾನವನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವೇದೇಚ ಪರಿನಿಷ್ಠಿತಾಂ ಮತಿಂ ಜಹಾತಿ, ವೇದೋಕ್ತ ತತ್ವಜ್ಞಾನವನ್ನ ಬಿಡ್ತಾನೆ ಅಂತಂದ್ರೆ ಏನರ್ಥ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಈ ಶ್ಲೋಕಕ್ಕೆ ಬೇರೆ ವ್ಯಾಖ್ಯಾನಕಾರರು ಏನು ಅರ್ಥ ಮಾಡಿದ್ದಾರೆ ಅಂದರೆ, ಈ ಪ್ರಶ್ನೆಯನ್ನು ತೆಗೆದುಕೊಂಡು ವೇದ ಅಂದ್ರೆ ಇಲ್ಲಿ ಕರ್ಮಕಾಂಡ ಅಂತ ಇಟ್ಟುಕೊಳ್ಬೇಕು ಅಂತ ವ್ಯಾಖ್ಯಾನ ಮಾಡ್ತಾರೆ. ವೇದದಲ್ಲಿ ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಅಂತ ಎರಡು ಬೇರೆ ಬೇರೆ ಇದೆ. ಆ ಕರ್ಮಕಾಂಡದಲ್ಲಿ ಹೇಳಿದ ಕರ್ಮಜ್ಞಾನವನ್ನ ಬಿಡ್ತಾನೆ ಅಂತ ಅರ್ಥ ಅಂತ ಆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ವೇದವನ್ನ ಬಿಡ್ತಾನೆ ಅಂದ್ರೆ ವೇದದಲ್ಲಿ ಕರ್ಮಕಾಂಡ ಏನಿದೆ, ಆ ಕರ್ಮಕಾಂಡದಲ್ಲಿ ಬರುವ ಜ್ಞಾನ ಏನಿದೆ ಅದನ್ನ ತ್ಯಾಗ ಮಾಡ್ತಾನೆ ಅಂತ ಆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಅದು ಸರಿಯಲ್ಲ. ಯಾಕೆಂದ್ರೆ ಜೀವನ್ಮುಕ್ತನಾದ ಮೇಲೂ ಕೂಡ ಕರ್ಮವನ್ನ ಮಾಡಲೇಬೇಕು. ಅದನ್ನ ನಿರ್ಣಯ ಕೊಟ್ಟಿದ್ದಾರೆ. ಕರ್ಮ ಅಂತನ್ನೋದು ಅದು ಯಾವತ್ತೂ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಜಾತು ತಿಷ್ಠತ್ಯಕರ್ಮಕೃತ್ ಅಂತ ಭಗವದ್ಗೀತೆ. ಒಂದು ಕ್ಷಣವೂ ಕೂಡ ಕರ್ಮವನ್ನ ಮಾಡದೆ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಕರ್ಮವನ್ನ ಬಿಡ್ತಾನೆ, ಕರ್ಮಜ್ಞಾನವನ್ನ ತ್ಯಾಗ ಮಾಡ್ತಾನೆ ಅಂತ ಅನ್ನೋದು ಕೂಡ ಸರಿಯಾಗೋದಿಲ್ಲ. ಮತ್ತೆ ಕಾಮ್ಯಕರ್ಮವನ್ನ ತ್ಯಾಗ ಮಾಡ್ತಾನೆ ಅಂತ ಇಷ್ಟೇ ಹೇಳೋಣ ಅಂತ ಇಟ್ಟುಕೊಂಡ್ರೆ, ಕಾಮ್ಯಕರ್ಮ ಅದರ ಪ್ರಸಕ್ತಿಯೇ ಇಲ್ಲಿ ಬಂದಿಲ್ಲ. ಕಾಮ್ಯಕರ್ಮಿಯ ಬಗ್ಗೆ ಪ್ರಕೃತದಲ್ಲಿ ಪ್ರಸಕ್ತಿಯೇ ಬಂದಿಲ್ಲ. ಇಲ್ಲೆಲ್ಲ ಹೇಳ್ತಾ ಇರೋದು ಭಗವಂತನನ್ನ ಇವನು ಒಲಿಸಿಕೊಂಡು ತತ್ವಜ್ಞಾನದಿಂದ ಭಗವಂತನ ಉಪಾಸನೆ ಮಾಡಿ ಭಗವಂತನನ್ನ ಒಲಿಸಿಕೊಂಡು ಭಗವಂತನನ್ನ ಅನುಭವಾರೂಢನನ್ನಾಗಿ ಮಾಡಿಕೊಂಡ ಮೇಲೆ ಇವುಗಳ ಅಪೇಕ್ಷೆ ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೇದಗಳನ್ನ ತ್ಯಾಗ ಮಾಡ್ತಾನೆ ಅಂತ. ಹೀಗಿರುವಾಗ ಇದು ಕಾಮ್ಯಕರ್ಮಿಯ ಬಗ್ಗೆ ಹೇಳ್ತಾ ಇರೋದಲ್ಲ ಇದು. ಹಾಗಾಗಿ ಅದನ್ನ ಬಿಡೋ ಪ್ರಶ್ನೆ ಇಲ್ಲಿ ಬರೋದಿಲ್ಲ.
ಶುಕದೇವ ವ್ಯಾಖ್ಯಾನದಲ್ಲಿ ಅವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ, ವೇದವನ್ನ ಪರಮಾತ್ಮ ಪರವಾಗಿ ಗ್ರಹಣ ಮಾಡ್ತಾನೆ. ವೇದಗಳಿಗೆ ಪರಮಾತ್ಮ ಪರವಾಗಿಯೂ ಅರ್ಥ ಇದೆ, ಕರ್ಮ ಪರವಾಗಿಯೂ ಅರ್ಥ ಇದೆ. ಯಾವಾಗ ಭಗವಂತನನ್ನ ಪೂರ್ಣ ಅನುಭವಾರೂಢ ಮಾಡ್ಕೊಳ್ತಾನೋ ಆವಾಗ ಕರ್ಮಪರತ್ವವನ್ನ ಬಿಟ್ಟು ವೇದಗಳನ್ನ ಪರಮಾತ್ಮ ಪರವಾಗಿ ಗ್ರಹಣ ಮಾಡ್ತಾನೆ ಅಂತ ಅವರು ಹೇಳಿದ್ದಾರೆ. ಇದು ತತ್ವಕ್ಕೆ ವಿರುದ್ಧವಾದದ್ದೇನಲ್ಲ, ನಿಜ. ವೇದಗಳಿಗೆ ಕರ್ಮಪರವಾದ ಅರ್ಥವನ್ನ ಬಿಟ್ಟು ಪರಮಾತ್ಮ ಪರವಾಗಿ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದು ಸರಿಯಾದದ್ದೇ. ಆದರೆ ಪ್ರಕೃತದಲ್ಲಿ ಸಜಹಾತಿಮತಿಂ ಲೋಕೆ ವೇದೇಚ ಪರಿನಿಷ್ಠಿತಾಂ ಅನ್ನೋ ಈ ಶ್ಲೋಕಕ್ಕೆ ಆ ರೀತಿಯ ಅರ್ಥ ಅಲ್ಲ. ಯಾಕೆ ಅಂದ್ರೆ ಇಲ್ಲಿ ಬ್ರಹ್ಮಾದಿ ದೇವತೆಗಳು ಕೂಡ ಅವರು ಪ್ರಸ್ತುತರಾಗಿದ್ದಾರೆ. ಈ ಹಿಂದೆ ಬ್ರಹ್ಮಾದಿ ದೇವತೆಗಳ ಬಗ್ಗೆನೂ ಬಂದು ಹೇಳಿದ್ದಾರೆ. ಆ ಬ್ರಹ್ಮರುದ್ರಾದಿ ದೇವತೆಗಳು ಯಾವತ್ತೂ ಕೂಡ ವೇದಗಳನ್ನ ಕರ್ಮಪರ ಅಂತ ತಿಳ್ಕೊಂಡವರು ಅಲ್ವೇ ಅಲ್ಲ. ಅವರು ಸದಾ ವೇದಗಳನ್ನ ಪರಮಾತ್ಮ ಪರ ಅಂತಲೇ ತಿಳ್ಕೊಂಡವರು. ಆದ್ರಿಂದ ಪರಮಾತ್ಮ ಪರವಾದ ವೇದ ನೀಡುವ ತತ್ವಜ್ಞಾನವನ್ನೇ ಪರಮಾತ್ಮನ ಅನುಗ್ರಹ ಪಡೆದವನು ಬಿಡ್ತಾನೆ ಅಂತ ಹೇಳಬೇಕು. ಪರಮಾತ್ಮ ಪರವಾದ ವೇದ ಏನೊಂದು ತತ್ವಜ್ಞಾನವನ್ನ ಕೊಡ್ತಾ ಇದೆ, ಆ ತತ್ವಜ್ಞಾನವನ್ನೇ ಬಿಡ್ತಾನೆ ಅಂತ ಹೇಳಬೇಕು. ಹೊರತು ಕರ್ಮಪರವಾದ ಅರ್ಥವನ್ನ ಮಾತ್ರ ಬಿಡ್ತಾರೆ ಅಂದ್ರೆ ಅದನ್ನ ಅವರು ಹಿಡ್ಕೊಂಡೇ ಇಲ್ಲ. ಬ್ರಹ್ಮಾದಿ ದೇವತೆಗಳು ಕರ್ಮಪರವಾಗಿ ಯಾವತ್ತೂ ಅವರು ತಿಳಿದವರಲ್ಲ. ಹಾಗಾಗಿ ಇಲ್ಲಿ ಆ ರೀತಿ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ ಪ್ರಕೃತದಲ್ಲಿ. ಹಾಗಾದರೆ ವಿರೋಧ ಬರ್ತದಲ್ಲ. ಪರಮಾತ್ಮ ಪರವಾದ ಅರ್ಥವನ್ನ ವೇದ ಕೊಡ್ತಾ ಇದೆ, ಅದನ್ನೇ ಉಪಾಸನೆ ಮಾಡ್ತಾ ಇದ್ರು ಎಲ್ಲರೂ ಕೂಡ, ಬ್ರಹ್ಮರುದ್ರಾದಿಗಳು ಕೂಡ. ಆವಾಗ ಅದನ್ನ ಬಿಡ್ತಾರೆ ಅಂದ್ರೆ ಏನರ್ಥ? ಹಾಗಾದ್ರೆ ಈ ವಿರೋಧ ಬರ್ತದಲ್ಲ ಅಂದ್ರೆ ಅದಕ್ಕೆ ಮಧ್ವಾಚಾರ್ಯರು ಮಹಾಸಂಹಿತಾ ಎಂಬ ಗ್ರಂಥದ ವಾಕ್ಯವನ್ನ ಉದಾಹರಿಸಿ ನಮಗೆ ಆ ವಿರೋಧವನ್ನು ಪರಿಹಾರ ಮಾಡಿ ಕೊಡ್ತಾ ಇದ್ದಾರೆ. ಪರಮಾತ್ಮ ಪರವಾದ ಅರ್ಥವೇ ವೇದಕ್ಕೆ, ಅದನ್ನೇ ಉಪಾಸನೆ ಮಾಡ್ತಾ ಇದ್ರು ಎಲ್ಲರೂ ಕೂಡ. ಬ್ರಹ್ಮಾದಿ ದೇವತೆಗಳು ಕೂಡ ಅದನ್ನೇ ಉಪಾಸನೆ ಮಾಡ್ತಾ ಇದ್ದವರು ನಿಜ. ಆದರೆ ಅದರ ಅವಶ್ಯಕತೆಯೂ ಕೂಡ ಆಮೇಲೆ ಇರೋದಿಲ್ಲ. ಯದಾ ತ್ವನುಭವಿ ಭೂಯಾತ್ ಶಬ್ದ ಮಾತ್ರಾನುರೋಧನಂ ತ್ಯಕ್ತ್ವಾ ತತಂ ವಿದು ಪ್ರಾಜ್ಞಾಃ ತ್ಯಕ್ತವೇದ ಇತಿ ಸ್ಮಃ ಯದೈವಂ ತ್ಯಕ್ತವೇದಸ್ಯಾದಥಾಸ್ಮಾನ್ ಮುಚ್ಯತೆ ಭಯಾತ್ ಪ್ರಾಯಸ್ತು ವೈದಿಕಾ ಏವ ರುದ್ರಾದ್ಯಾ ಅಪಿ ವೈ ಪುರಾ ವೈದಿಕಸ್ತ್ಯಕ್ತವೇದಶ್ಚ ಬ್ರಹ್ಮೈವೈಕ ಪ್ರಜಾಪತಿಃ ತತಸ್ತು ಕೇಶವಂ ಭಕ್ತ್ಯಾ ಸಂಪೂಜ್ಯ ಬಹುಜನ್ಮಸು ತ್ಯಕ್ತವೇದತ್ವಮಾಪನ್ನಾಃ ಪ್ರಸಾದಾತ್ ಪರಮೇಷ್ಠಿನಃ ಇತಿ ಮಹಾಸಂಹಿತಾಯಾಂ. ಇದು ನಮಗೆ ಮಧ್ವಾಚಾರ್ಯರು ತೋರಿಸಿಕೊಡುವ ಮಾರ್ಗದರ್ಶನ. ಅಂದ್ರೆ ಹೀಗೆ ವೇದಗಳನ್ನ ಬಿಡೋದು ಅಂದ್ರೆ ಏನು? ಸ ಜಹಾತಿ ಮತಿಂ ಲೋಕೆ ವೇದೇಚ ಪರಿನಿಷ್ಠಿತಾಂ ಅನ್ನೋ ಈ ಭಾಗವತದಲ್ಲಿ ವೇದಗಳನ್ನ ಬಿಡ್ತಾನೆ ಅಂತಿದೆ. ಅದಕ್ಕೇನರ್ಥ ಅನ್ನೋದನ್ನ ಮಹಾಸಂಹಿತಾ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ವೇದೋಕ್ತ ತತ್ವಜ್ಞಾನವನ್ನು ಬಿಡೋದು ಅಂದ್ರೆ ವೇದದಿಂದಲೇ ಅನುಭವಾರೂಢ ಆಗಬಲ್ಲಂತಹ ಜ್ಞಾನವನ್ನ ಪಡೆಯುವ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂದ್ರೆ ತನ್ನ ಸ್ವಪ್ರತಿಭೆಯಿಂದಲೂ ಕೂಡ ಅಂಥ ಜ್ಞಾನವನ್ನು ಪಡಿಲಿಕ್ಕೆ ದೇವತೆಗಳು ಶಕ್ತರಾಗಿದ್ದಾರೆ. ತಮ್ಮ ಸ್ವಪ್ರತಿಭೆಯಿಂದಲೇ ಅಂಥ ಜ್ಞಾನವನ್ನು ಪಡಿಲಿಕ್ಕೆ ದೇವತೆಗಳಿಗೆ ಶಕ್ತಿ ಇರೋದ್ರಿಂದ ಅವರು ವೇದಗಳಿಂದ ಜ್ಞಾನವನ್ನು ಪಡೆದುಕೊಂಡು ಅನುಭವಾರೂಢ ಮಾಡಿಕೊಳ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಅಂತ ಮಹಾಸಂಹಿತಾದಲ್ಲಿ ಸ್ಪಷ್ಟವಾಗಿ ವಾಕ್ಯ ಇದೆ. ವೇದ ಮೊದಲಾದ ಶಬ್ದಗಳಿಂದ, ವೇದ ಅಥವಾ ಪುರಾಣ ಭಾರತಾದಿ ಗ್ರಂಥಗಳು ಇವೆಲ್ಲ ಒಟ್ಟು ಶಬ್ದ ಅಂತಿದೆ ಅಲ್ಲಿ, ಶಬ್ದಗಳಿಂದ ಅನುಭವಾರೂಢ
ಮಾಡಿಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದನ್ನು ಬಿಟ್ಟು ಪ್ರತಿಭೆಯಿಂದಲೇನೆ ಅಂಥ ಜ್ಞಾನವನ್ನು ಪಡೆದಾಗ ಅವನನ್ನ ಜ್ಞಾನಿಗಳು ತ್ಯಕ್ತವೇದ ಅಂತ ಕರೀತಾರೆ. ತ್ಯಕ್ತವೇದ ಅನ್ನೋ ಶಬ್ದಕ್ಕದು ಅರ್ಥ. ಹೀಗೆ ತ್ಯಕ್ತವೇದ ಎಂಬುದಾಗಿ ಕರೆಸಿದರೆ ಅವನು ಸಂಸಾರದಿಂದ ಮುಕ್ತನಾಗ್ತಾನೆ. ಇಂಥವರು ಬಹಳ ದುರ್ಲಭ. ಯಾಕೆಂದ್ರೆ ರುದ್ರಾದಿ ದೇವತೆಗಳೂ ಕೂಡ ಮಹಾಸಂಹಿತ ವಾಕ್ಯನೇ ಹೇಳ್ತಾ ಇದೆ, ಪ್ರಾಯಃ ತು ವೈದಿಕಾಯೇವ ರುದ್ರಾದ್ಯಾಪಿ ವೈಪುರ. ರುದ್ರಾದಿ ದೇವತೆಗಳು ಕೂಡ ಅನಾದಿ ಕಾಲದಿಂದ ಹೆಚ್ಚಾಗಿ ವೈದಿಕರೇ. ವೇದವನ್ನ ಅನುಸರಿಸಿಕೊಂಡು ಉಪಯೋಗಿಸಿಕೊಂಡು ಅದರಿಂದಲೇ ಜ್ಞಾನವನ್ನು ಪಡ್ಕೊಂಡವರೇ ಅಂತ ಅರ್ಥ. ವೈದಿಕರು ಅವರು ಎಲ್ಲರೂ ಕೆಲವೊಮ್ಮೆ ವೇದದ ಸಹಾಯ ಇಲ್ಲದೆ ಸ್ವಪ್ರತಿಭೆಯಿಂದ ತತ್ವವನ್ನ ತಿಳಿತಾರೆ. ಆವಾಗ ಅವರು ತ್ಯಕ್ತ ವೈದಿಕರು ಅಂತ ಆಗ್ತಾರೆ. ಕೆಲವೊಮ್ಮೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಚತುರ್ಮುಖ ಬ್ರಹ್ಮದೇವರೇನಿದ್ದಾರಲ್ಲ ಅವರೊಬ್ಬರೇ ಅನಾದಿ ಕಾಲದಿಂದ ಅವರು ವೈದಿಕರೂ ಹೌದು, ತ್ಯಕ್ತವೇದರೂ ಹೌದು. ಬ್ರಹ್ಮದೇವರು ಅನಾದಿ ಕಾಲದಿಂದಲೂ ಕೂಡ ಅವರು ವೇದಗಳಿಂದಲೂ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಆದರೆ ಅದರ ಅವಶ್ಯಕತೆ ಅವರಿಗೆ ಇರೋದಿಲ್ಲ. ಅವರಿಗೆ ಸ್ವಪ್ರತಿಭೆಯಿಂದಲೂ ಭಗವಂತನ ಜ್ಞಾನವನ್ನು ಪಡೆದವರು ಅವರು. ಅವರೊಬ್ಬರೇ ತ್ಯಕ್ತವೇದರೂ ಹೌದು ಮತ್ತು ವೈದಿಕರು ಹೌದು. ಅಂದರೆ ಅನಾದಿ ಕಾಲದಿಂದ ವೇದದಿಂದಲೂ ಅನುಭವಾರೂಢ ಜ್ಞಾನ ಮಾಡ್ಕೊಳ್ತಾರೆ, ಪ್ರತಿಭೆಯಿಂದಲೂ ಅಂಥ ಅನುಭವಾರೂಢವಾಗಿ ಭಗವಂತನ ಜ್ಞಾನವನ್ನು ಪಡೆದಿರ್ತಾರೆ ಅವರು. ರುದ್ರಾದಿ ದೇವತೆಗಳಾದರೆ ಅನಾದಿ ಕಾಲದಿಂದ ತ್ಯಕ್ತ ವೈದಿಕರಲ್ಲ. ಅವರು ಅನೇಕ ಜನ್ಮಗಳಲ್ಲಿ ಭಗವಂತನನ್ನ ಭಕ್ತಿಯಿಂದ ಆರಾಧನೆ ಮಾಡಿ ಆ ಭಗವಂತನ ಅನುಗ್ರಹದಿಂದ ತಮ್ಮ ಪ್ರತಿಭೆಯಿಂದ ವೇದಗಳ ಅರ್ಥವನ್ನ ಗ್ರಹಣ ಮಾಡಿ ಆಮೇಲೆ ತ್ಯಕ್ತವೇದರಾಗ್ತಾರೆ. ತ್ಯಕ್ತವೇದರು ಅಂದ್ರೆ ವೇದಗಳನ್ನ ಅಧ್ಯಯನ ಮಾಡಿಯೇ ಭಗವಂತನನ್ನ ಅನುಭವಾರೂಢ ಮಾಡಿಕೊಳ್ಳಬೇಕು ಅನ್ನೋ ಅವಶ್ಯಕತೆ ಆವಾಗಿರೋದಿಲ್ಲ ಅವರಿಗೆ. ಅನೇಕ ಜನ್ಮಗಳಲ್ಲಿ ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡಿದ ಮೇಲೆ. ಆದರೆ ಇವರು ಬ್ರಹ್ಮದೇವರು ಹಾಗಲ್ಲ. ಋಜುಗಳು ಮಾತ್ರ ಅವರು ಅನಾದಿ ಕಾಲದಿಂದಲೂ ತ್ಯಕ್ತವೇದರೆ. ಇದು ಮಹಾಸಂಹಿತಾ ವಾಕ್ಯ ನಮಗೆ ತಿಳಿಸ್ತಾ ಇದೆ. ವೈದಿಕ ತ್ಯಕ್ತವೇದಶ್ಚ ಬ್ರಹ್ಮೈವೈಕ ಪ್ರಜಾಪತಿ ತತಸ್ತು ಕೇಶವಂ ಭಕ್ತ್ಯಾ ಸಂಪೂಜ್ಯ ಬಹುಜನ್ಮಸು ತ್ಯಕ್ತವೇದತ್ವಮಾಪನ್ನಾ ಪ್ರಸಾದಾತ್ ಪರಮೇಷ್ಠಿನಃ. ರುದ್ರಾದಿ ದೇವತೆಗಳು. ಇನ್ನು ಕೇವಲಂ ವೇದ ಶಬ್ದೇನ ಜಾನನ್ ವೈದಿಕ ಉಚ್ಯತೆ. ವೇದಂ ವಿನಾಪ್ಯನುಭವಾತ್ ಜ್ಞಾನಂ ತು ತ್ಯಕ್ತ ವೈದಿಕ ಜ್ಞಾನಂ ತು ತ್ಯಕ್ತ ವೈದಿಕ ಇತಿ ಅಧ್ಯಾತ್ಮೇ. ಅಧ್ಯಾತ್ಮ ಅಂತನ್ನೋ ಗ್ರಂಥದ ಮತ್ತೊಂದು ವಾಕ್ಯವನ್ನ ನಮಗೆ ಮಧ್ವಾಚಾರ್ಯರು ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಜೊತೆಗೆ ಷಾಡ್ಗುಣ್ಯ ಗ್ರಂಥದ ಮತ್ತೊಂದು ವಾಕ್ಯ, ತತ್ವಂ ವೇದಾನುಸಾರೇಣ ಚಿಂತಯನ್ ವೈದಿಕೋ ಭವೇತ್ ವೇದ ಊಹಾಮನುಸರೇದ್ ಯಸ್ಯ ತ್ಯಕ್ತ ವೈದಿಕ. ಈ ತ್ಯಕ್ತ ವೈದಿಕ ಅನ್ನೋ ಶಬ್ದ ಏನು ಬಂತಲ್ಲ ಅದರ ವಿವರಣೆ, ಅದನ್ನ ಅಧ್ಯಾತ್ಮ ಗ್ರಂಥ ಮತ್ತು ಷಾಡ್ಗುಣ್ಯ ಗ್ರಂಥದ ಒಂದೊಂದು ಶ್ಲೋಕಗಳನ್ನ ಉದಾಹರಿಸಿ ಇನ್ನೂ ಸ್ಪಷ್ಟಪಡಿಸ್ತಾ ಇದ್ದಾರೆ ಮಧ್ವಾಚಾರ್ಯರು. ಅಧ್ಯಾತ್ಮದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಕೇವಲ ವೇದ ಶಬ್ದಗಳಿಂದಲೇ ಅನುಭವಾರೂಢ ಜ್ಞಾನವನ್ನ ಪಡಿತಾನಲ್ಲ ಅವನು ವೈದಿಕ. ವೇದಗಳನ್ನ ಅಧ್ಯಯನ ಮಾಡಿ ವೇದಗಳ ಶಬ್ದಗಳಿಂದಲೇನೆ ಭಗವಂತನನ್ನ ಅನುಭವಾರೂಢ ಮಾಡ್ಕೊಳ್ತಕ್ಕಂಥವ್ರು ಯಾರಿದ್ದಾರೆ ಅವರನ್ನ ವೈದಿಕರು ಅಂತ ಕರೀತಾರೆ. ವೇದದ ಜ್ಞಾನ, ವೇದದ ಸಹಾಯ ಇಲ್ಲದೇನೆ ಅಂತಹ ಭಗವಂತನ ಜ್ಞಾನವನ್ನ ಯಾರು ಪಡಿತಾರೋ ಅವರು ತ್ಯಕ್ತ ವೈದಿಕರು ಅಂತ ಕರೆಸ್ಕೊಳ್ತಾರೆ. ಇದು ಅನಾದಿ ಕಾಲದಿಂದ ಬ್ರಹ್ಮದೇವರು ಮಾತ್ರ ತ್ಯಕ್ತ ವೈದಿಕರು. ಇನ್ನು ಷಾಡ್ಗುಣ್ಯದಲ್ಲೂ ಅದನ್ನೇ ಹೇಳಿದ್ದಾರೆ. ತತ್ವವನ್ನ ವೇದಾನುಸಾರವಾಗಿಯೇ ಚಿಂತನೆ ಮಾಡ್ತಕ್ಕಂಥವನು ವೈದಿಕ.
ಯಾರ ಒಂದು ಪ್ರತಿಭೆಗೆ ಅನುಸಾರವಾಗಿಯೇ ವೇದಗಳು ತತ್ವವನ್ನು ಹೇಳುತ್ತದೋ ಅವನು ತ್ಯಕ್ತ ವೇದ ಅಂತ. ಅಂದ್ರೆ ಅವನ ಪ್ರತಿಭೆಯಲ್ಲಿಯೇನೆ ಭಗವಂತ ಹೊಳಿತಾನೆ. ಅವನು ಏನು ತನ್ನ ಪ್ರತಿಭೆಯಿಂದ ಭಗವಂತನನ್ನ ತಿಳ್ಕೊಂಡಿರ್ತಾನಲ್ಲ, ಆ ತತ್ವವನ್ನೇ ವೇದ ಹೇಳ್ತದೆ. ಹಾಗಾಗಿ ಅವನು ತ್ಯಕ್ತ ವೇದ ಅಂತ ಕರೆಸ್ಕೊಳ್ತಾನೆ ಅಂತ. ಈ ಅರ್ಥದಲ್ಲಿ ಬ್ರಹ್ಮದೇವರು ವೈದಿಕನೂ ಹೌದು, ತ್ಯಕ್ತವೇದನೂ ಹೌದು. ಯಾಕೆಂದ್ರೆ ಬ್ರಹ್ಮದೇವರು ಸ್ವಯಂ ಪ್ರತಿಭೆಯಿಂದಲೇ ಭಗವಂತನನ್ನ ಅನುಭವಾರೂಢ ಮಾಡಿಕೊಂಡಂಥವರು ಅನಾದಿ ಕಾಲದಿಂದ. ಅವರು ಏನು ಅನುಭವಾರೂಢ ಮಾಡಿಕೊಂಡಿದ್ದಾರೆ ತತ್ವವನ್ನ, ಆ ತತ್ವವನ್ನೇ ವೇದವು ಹೇಳ್ತದೆ. ಈ ಅರ್ಥದಲ್ಲಿ ಷಡ್ಗುಣ್ಯ ಏನು ತಿಳಿಸ್ತಾ ಇದೆ, ಈ ಅರ್ಥದಲ್ಲಿ ಬ್ರಹ್ಮದೇವರು ಅನಾದಿ ಕಾಲದಿಂದ ವೈದಿಕರೂ ಹೌದು, ತ್ಯಕ್ತವೇದರು ಹೌದು ಅಂತ. ಆದರೆ ಉಳಿದವರೆಲ್ಲ ಅನಾದಿ ಕಾಲದಿಂದ ತ್ಯಕ್ತವೇದರಲ್ಲ. ಅವರೆಲ್ಲ ಮೊದಲೆಲ್ಲ ವೇದಗಳ ಸಹಾಯದಿಂದಲೇ ಭಗವಂತನನ್ನ ಅನುಭವಾರೂಢ ಮಾಡಿಕೊಂಡವರು ರುದ್ರಾದಿಗಳು. ಆಮೇಲೆ ಅನೇಕ ಜನ್ಮಗಳಲ್ಲಿ ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡಿ ಆ ಭಗವಂತನ ಅನುಗ್ರಹದಿಂದ ಆಮೇಲೆ ಸ್ವಪ್ರತಿಭೆಯಿಂದಲೇ ವೇದಾರ್ಥವನ್ನು ಗ್ರಹಣ ಮಾಡಬಲ್ಲಂತಹ ಸಾಮರ್ಥ್ಯ ಉಳ್ಳವರಾದರು. ಆದ್ದರಿಂದ ಅವರು ಆಮೇಲೆ ತ್ಯಕ್ತ ವೈದಿಕರಾದರು ರುದ್ರಾದಿಗಳು. ಹೀಗೆ ತ್ಯಕ್ತ ವೇದಿಕರು, ತ್ಯಕ್ತ ವೇದ ಅನ್ನೋ ಶಬ್ದಕ್ಕೆ ಈ ರೀತಿ ಅರ್ಥ. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಸ ಜಹಾತಿ ಮತಿಂ ಲೋಕೆ ವೇದೇಚ ಪರಿನಿಷ್ಠಿತಾಂ ಅನ್ನೋ ಭಾಗವತ ಯಾವಾಗ ಭಗವಂತ ಅವರಿಗೆ ಪೂರ್ಣವಾಗಿ ಅನುಗ್ರಹ ಮಾಡಿ ತನ್ನನ್ನ ಸ್ವಪ್ರತಿಭೆಯಿಂದಲೇ ಅನುಭವಾರೂಢವಾಗಿ ಮಾಡಿಕೊಳ್ಳಬಲ್ಲಂತಹ ಸಾಮರ್ಥ್ಯವನ್ನು ಕೊಡ್ತಾನೋ ಆವಾಗ ಅಂತಹ ವ್ಯಕ್ತಿಗೆ ಶಬ್ದಗಳಿಂದ, ಮಹಾಭಾರತ ಆಗಲಿ, ಪೌರುಷೇಯ ಗ್ರಂಥ ಆಗಲಿ ಅಥವಾ ವೇದ ಆಗಲಿ, ಅವುಗಳಿಂದ ಅನುಭವಾರೂಢ ಮಾಡಿಕೊಳ್ಳತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ಶಬ್ದಗಳನ್ನು ಅವನು ತ್ಯಾಗ ಮಾಡ್ತಾನೆ, ತ್ಯಕ್ತ ವೈದಿಕ ಅಂತ ಕರೆಸ್ಕೊಳ್ತಾನೆ. ಅದರ ಅವಶ್ಯಕತೆ ಅವನಿಗೆ ಇರೋದಿಲ್ಲ ಅವಾಗ ಅಂತ ಅರ್ಥ. ಇಷ್ಟು ಅಭಿಪ್ರಾಯ ಈ ಶ್ಲೋಕಕ್ಕೆ ಇದೆ. ಯದಾ ಯಸ್ಯಾನುಗೃಹ್ಣಾತಿ ಭಗವಾನ್ ಆತ್ಮಭಾವಿತಃ ಸ ಜಹಾತಿ ಮತಿಂ ಲೋಕೆ ವೇದೇ ಚ ಪರಿನಿಷ್ಠಿತಾಂ ತಸ್ಮಾತ್ ಕರ್ಮಸು ಬರ್ಹಿಷ್ಮನ್ ಅಜ್ಞಾನಾದರ್ಥಕಾಶಿಷು ಮಾರ್ಥದೃಷ್ಟಿಂ ಕೃಥಾ ಶ್ರೋತ್ರ ಸ್ಪೃಷ್ಟ ವಸ್ತುಷು. ಆದ್ದರಿಂದ ನಾರದ ಮಹರ್ಷಿಗಳು ಪ್ರಾಚೀನ ಬರ್ಹಿ ರಾಜನಿಗೆ ಹೇಳ್ತಾ ಇದ್ದಾರೆ, ಲೇ ರಾಜ, ಬರ್ಹಿಷ್ಮನ್ ಅಂತ ಅವನನ್ನು ಸಂಬೋಧನೆ ಮಾಡಿದ್ದಾರೆ. ಲೇ ಪ್ರಾಚೀನ ಬರ್ಹಿಯೇ, ಹೀಗೆ ಮೋಕ್ಷ ಅಂತನ್ನೋದು ಜ್ಞಾನದಿಂದಲೇ ಸಿಗೋದು ಅಂತ ಇದುವರೆಗೆ ನಾರದ ಮಹರ್ಷಿಗಳು ಹೇಳುವ ಒಟ್ಟು ತಾತ್ಪರ್ಯ, ಮೋಕ್ಷಕ್ಕೆ ಜ್ಞಾನವೇ, ಜ್ಞಾನೇನೈವ ಪರಂ ಪದಂ, ಜ್ಞಾನದಿಂದಲೇ ಮೋಕ್ಷ ಸಿಗೋದು ಹೊರತು ಕರ್ಮದಿಂದ ಅಲ್ಲ. ಹಾಗಾಗಿ ನೀನು ಕರ್ಮಾಸಕ್ತಿಯನ್ನು ಬಿಟ್ಟು ಬಿಡು. ಕರ್ಮವೇ ಪರಮ ಸುಖ ಸಾಧನ ಅಂತ ತಿಳ್ಕೊಂಡು ಅಜ್ಞಾನದಿಂದ ನೀನು ಇದುವರೆಗೂ ಏನು ಕರ್ಮಾಚರಣೆಯನ್ನು ಮಾಡ್ತಾ ಇದ್ದಿ ಅದನ್ನ ಬಿಟ್ಟು ಬಿಡು. ಕರ್ಮ ಅಂತನ್ನೋದು ಪರಮ ಸುಖ ಸಾಧನ ಅಂತ ಕಾಣೋದು ಅಜ್ಞಾನದಿಂದ. ಕರ್ಮದಿಂದ ಮೋಕ್ಷ ಅಂತ ಕೆಲವು ವೇದಗಳಲ್ಲಿ ವಾಕ್ಯಗಳು ಇದ್ದಾವೆ, ನಿಜ. ಕರ್ಮದಿಂದ ಮೋಕ್ಷ ಸಿಗ್ತದೆ ಅಂತ ಹೇಳಿದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಅದನ್ನು ಕೇಳಲಿಕ್ಕೆ ಅದು ಹಿತ ಆಗಿರ್ಬೋದು. ಕರ್ಮದಿಂದಲೇ ಮೋಕ್ಷ ಅಂತ ಹೇಳಿದಾಗ ಹೌದಾ ಹಂಗಾರೆ ಕರ್ಮ ಮಾಡೋಣ ಮೋಕ್ಷ ಸಿಗತ್ತೆ ಅಂತ ಕೇಳಲಿಕ್ಕೆ ಬಹಳ ಹಿತ. ಆದರೆ ಭಗವಂತನ ಆರಾಧನೆಯ ಉದ್ದೇಶ ಇಲ್ಲದೆ ಕೇವಲ ಕರ್ಮ, ಅದು ಪುರುಷಾರ್ಥ ಸಾಧನ ಅಂತ ಎಲ್ಲಿಯೂ ಹೇಳಿಲ್ಲ. ಆ ರೀತಿ ತಿಳ್ಕೊಳ್ಳು ಬೇಡ. ಭಗವಂತನ ಆರಾಧನೆಯ ಉದ್ದೇಶ ಇದ್ದಾಗ ಮಾತ್ರ ಆ ಕರ್ಮ ಮೋಕ್ಷಕ್ಕೆ ಸಾಧನ ಆಗುತ್ತೆ. ಇಲ್ಲದೆ ಇದ್ರೆ ಕರ್ಮ ಅಂತನ್ನೋದು ಮೋಕ್ಷ ಸಾಧನ ಆಗಲಿಕ್ಕೆ ಸಾಧ್ಯ ಇಲ್ಲ. ಕರ್ಮದಿಂದ ಮೋಕ್ಷ ಅಂತ
ಆಗಲಿಕ್ಕೆ ಸಾಧ್ಯ ಇಲ್ಲ. ನೀನು ಮಾಡಿದ ಕರ್ಮಗಳೆಲ್ಲ ಅಂಥ ಕರ್ಮಗಳು, ಅದು ಮೋಕ್ಷಕ್ಕೆ ಖಂಡಿತವಾಗಿಯೂ ಸಾಧನ ಆಗೋದಿಲ್ಲ ಅಂತ. ಹಾಗಾಗಿ ಜ್ಞಾನಪೂರ್ವಕವಾದ ಕರ್ಮ ಅದು ಭಗವಂತನ ಆರಾಧನಾ ರೂಪದಲ್ಲಿ ನಡೆದಾಗ ಮಾತ್ರ ಆ ಕರ್ಮ ಮೆಟ್ಟಿಲಾಗ್ತದೆ, ಮೋಕ್ಷಕ್ಕೆ ಅದು ಸಾಧನ ಆಗ್ತದೆ. ಅದು ಕೂಡ ಜ್ಞಾನವನ್ನು ಹುಟ್ಟಿಸುವ ಮೂಲಕವಾಗಿಯೇ. ಭಗವಂತನ ಜ್ಞಾನ ಅವನಿಗೆ ಬರಬೇಕು, ಅದಕ್ಕೋಸ್ಕರ ಅದು ಒಂದು ಸಾಧನ ಆಗ್ತದೆ ಕರ್ಮ. ಅದು ಬಿಟ್ಟು ಭಗವಂತನ ಆರಾಧನೆಯ ಉದ್ದೇಶ ಇಲ್ಲದೆ ಕರ್ಮ ಅದು ಪುರುಷಾರ್ಥ ಸಾಧನ ಅಂತ ತಿಳ್ಕೊಳ್ಬೇಡ. ಕರ್ಮದಿಂದ ಮೋಕ್ಷ ಅಂತ ಹೇಳುವ ಮಾತು ಕೇಳಲಿಕ್ಕೆ ಮಾತ್ರ ಹಿತ. ಕರ್ಮವೇ ಪರಮಸುಖ ಸಾಧನ ಅಂತನ್ನೋದು ಅಜ್ಞಾನದಿಂದ ಕಾಣಿಸ್ತದೆ. ಹಾಗಾಗಿ ಜ್ಞಾನದಿಂದಲೇ ಮೋಕ್ಷ ಸಿಗೋದರಿಂದ ಕರ್ಮ ಆಸಕ್ತಿಯನ್ನು ಬಿಡು. ತಸ್ಮಾತ್ ಕರ್ಮಸು ಅಜ್ಞಾನಾದರ್ಥಕಾಶಿಷು ಮಾ ಅರ್ಥದೃಷ್ಟಿಂ ಕೃತಾಃ ಶ್ರೋತ್ರ ಸ್ಪರ್ಶಿಷು ಅಸ್ಪೃಷ್ಟ ವಸ್ತುಷು ಅಂತ. ನೀನು ಏನು ಈಗ ಕರ್ಮ ಮಾಡ್ತಾ ಇದ್ದಿ, ಈ ಕರ್ಮ ಇದು ಮೋಕ್ಷ ಸಾಧನ ಅಲ್ಲ, ಇದನ್ನ ಬಿಟ್ಟು ಬಿಡು ಅಂತ ಪ್ರಾಚೀನ ಬರಿಹಿ ರಾಜನಿಗೆ ನಾರದ ಮಹರ್ಷಿಗಳು ಉಪದೇಶ ಮಾಡ್ತಾ ಇದ್ದಾರೆ. ತಸ್ಮಾತ್ ಕರ್ಮಸು ಬರ್ಹಿಷ್ಮನ್ ಅಜ್ಞಾನಾದರ್ಥಕಾಶಿಷು ಮಾರ್ಥದೃಷ್ಟಿಂ ಕೃಥಾ ಶ್ರೋತ್ರ ಸ್ಪರ್ಶಿಷ್ವಸ್ಪೃಷ್ಟ ವಸ್ತುಷು. ಶ್ರೀಕೃಷ್ಣಾರ್ಪಣಮಸ್ತು. 50 ಶ್ಲೋಕ ಆಯ್ತು ಅಲ್ಲಿಗೆ. ನಾರಾಯಣ, ಈ ತೆಕ್ತ ವೇದಿಕ ಎಂಬ ಒಂದು ಶಬ್ದ ಹೇಳಿಲ್ಲ ನೀವು, ಅದು ಬಂದು ರುಜುಗಳಿಗೆ ಬಂದು 2 ತರ ಜ್ಞಾನ ಬರುತ್ತೆ ಅನಾದಿ ಕಾಲದಿಂದ. ಬಟ್ ರುದ್ರಾದಿ ದೇವರಿಗೆ ಬಂದು ಆ ತರ ಬರಲ್ಲ, ಬರ್ತಾ ಅವರಿಗೆ ಹಂಗೆ ಒಂದು ಮಾತು ಹೇಳಿರಿ ನೀವು, ರೈಟ್? ಸೊ ಮೊದಲಿ ಬಂದು ವೇದದಿಂದ ಜ್ಞಾನ ಬರ್ತಾ, ಆಮೇಲೆ ಡೈರೆಕ್ಟ್ ಆಗಿ ಬಂದು ದೇವ್ರು ಜ್ಞಾನ ಕೊಡ್ತಾರೆ ಒಂದು ಮಾತು ಹೇಳಿರಿ ನೀವು. ಅದಕ್ಕೆ ದೃಷ್ಟಾಂತ ಉಂಟು. ಈಗ ಗಾಯತ್ರಿ ಜಪ ತಗೊಂಡ್ರೆ ಗಾಯತ್ರಿ ಒಂದು ದೃಷ್ಟಾರ ಮಾಡಿದ ಬಂದು ವಿಶ್ವಾಮಿತ್ರರು, ಆ ತರ ಜ್ಞಾನವ ಹೆಂಗೆ ತಗೊಂಡ್ಬೇಕು ನಾವು? ವಿಶ್ವಾಮಿತ್ರರು ಗಾಯತ್ರಿ ಮಂತ್ರ ಕಂಡುಕೊಂಡ್ರು, ಅದರಿಂದ ಏನಾಯ್ತು? ಸೊ ಅವರಿಗೆ ಬಂದು ವೇದನ ಸಗಾ ಇಲ್ಲಂಗ ಅವ್ರಿಗೂ ದೇವ್ರು ಹೇಳಿದ್ದವ್ರು ತಗೊಂಡ್ಬೇಕಾದ್ರೆ ಇಲ್ಲ 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 ಅದಲ್ಲ. ಇಲ್ಲಿ ಅವರು ಮಂತ್ರ ದ್ರಷ್ಟಾರರಾದ್ರು ಅಷ್ಟೇ. ವೇದ ಮಂತ್ರಗಳಿಂದಲೇ ಅವರು ಉಪಾಸನೆ ಮಾಡ್ಲಿಕ್ಕೋಸ್ಕರ ಇನ್ನೂ ಅನುಕೂಲ ಮಾಡಿಕೊಟ್ರು ನಮಗೆ. ವೇದಗಳಿಂದಲೇನೆ ಅವರು ಉಪಾಸನೆ ಮಾಡಿದ್ದು. ಆ ವೇದ ಮಂತ್ರಗಳಿಂದ ಬೇರೆ ವೇದ ಮಂತ್ರಗಳು, ಆ ಬೇರೆ ಬೇರೆ ವೇದ ಮಂತ್ರಗಳನ್ನ ತೆಗೆದುಕೊಂಡು ಅದರ ಸಹಾಯದಿಂದ ಭಗವಂತನ ಜ್ಞಾನ ಪಡೆದು ಅದರಿಂದ ಅವರು ಉಪಾಸನೆ ಮಾಡಿ ಮತ್ತು ವೇದಗಳನ್ನ ಕಂಡುಕೊಳ್ಳುವ ಸಾಮರ್ಥ್ಯ ಪಡ್ಕೊಂಡ್ರು ಅಷ್ಟೇ. ಇಲ್ಲಿ ಅವರು ತ್ಯಕ್ತ ವೇದಿಕರಾಗಿಲ್ಲ ಇನ್ನು. ತ್ಯಕ್ತವೇದರು ಅಂತಂದ್ರೆ ವೇದಗಳ ಸಹಾಯ ಇಲ್ಲದೇನೆ ಭಗವಂತನ ಪ್ರತಿಭೆ, ತಮ್ಮ ಸ್ವಂತ ಪ್ರತಿಭೆಯಿಂದಲೇ ಭಗವಂತನನ್ನ ಅನುಭವಾರೂಢ ಮಾಡ್ಕೊಳ್ತಕ್ಕಂಥದ್ದು. ಅದು ಅವರವರಿಗೆ ಅನುಭವ ಬರಬೇಕದು. ಇದನ್ನ ಯಾರು ಬೇರೆಯವರ ಅನುಭವವನ್ನ ಬೇರೆಯವರು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಹೇಗೆ ಅಂತ ಅಂತೂ ನಾವು ಈಗ ವೇದಗಳನ್ನ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದಾಗ ಭಗವಂತನ ಸ್ವರೂಪ ಹೀಗೆ ಅಂತ ತಿಳಿತದಲ್ಲ, ಆ ರೀತಿ ತಿಳ್ಕೊಂಡು ಆ ಭಗವಂತನನ್ನ ಉಪಾಸನೆ ಮಾಡ್ತೀವಿ. ನಾವು ಏನು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತೇವೆ, ಅದರೊಳಗೆ ಕಾಣೋದು ಯಾವುದು? ಭಗವಂತನ ವೇದಗಳಲ್ಲಿ ಹೇಳಿದ ರೂಪ ನಮಗ್ ಕಾಣಿಸ್ತದೆ. ಅದಲ್ಲದೆ ವೇದಾದಿಗಳನ್ನ ಅಧ್ಯಯನ ಮಾಡಿ ಶಬ್ದಗಳಿಂದ ತಿಳ್ಕೊಂಡು ನಾವು ಏನು ಭಗವಂತನ ರೂಪವನ್ನು ಧ್ಯಾನ ಮಾಡ್ತೇವೆ, ಅದಲ್ಲದೆ ಸ್ವಪ್ರತಿಭೆಯಿಂದಲೇ ಭಗವಂತ ಹೊಳಿತಾನೆ ಒಳಗೇನೆ. ಸೊ ಅದು ವೇದದಲ್ಲಿ ಬರಾದ ಗುಣನ ತಿಳ್ತಕ್ಕಂತಾನೆ ತಗೊಂಬೋಕ. ಹೌದು ಹೌದು ಹೌದು, ಆ ರೀತಿ ಭಗವಂತ ಪ್ರತಿಭೆಯಿಂದಲೇ ತಾನು ಒಳಗೆ ಹೊಳಸ್ತಾನೆ. ಅವರಿಗೆ ಶಾಸ್ತ್ರಗಳ ಅಧ್ಯಯನ ಮಾಡಿ ಅದರಿಂದ ಜ್ಞಾನ ಪಡ್ಕೊಂಡು ಉಪಾಸನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅವರು ತ್ಯಕ್ತವೇದರು. ನಮಸ್ಕಾರ ಗುರು. ಈ ಪ್ರಹ್ಲಾದ ಹೇಳ್ಬೋದಾ ಉದಾಹರಣೆಗೆ? ಅದೇ ನಾ ಹೇಳಿದ್ನಲ್ಲ, ಒಬ್ಬರ ಅನುಭವ ಮತ್ತೊಬ್ಬರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಹ್ಲಾದನಿಗೆ ಅದು ಬಂದಿತ್ತೋ ಇಲ್ಲೋ
ರುದ್ರನಿಗೆ ಬಂದಿತ್ತೋ ಇಲ್ವೋ ಅನ್ನೋದು ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಮಾಣಗಳೇನ್ ಹೇಳ್ತದೆ ಅಂದ್ರೆ ಅನಾದಿ ಕಾಲದಿಂದಲೂ ತ್ಯಕ್ತ ವೇದಿಕರು ಬ್ರಹ್ಮದೇವರು ಮಾತ್ರ. ಅವ್ರು ಮಾತ್ರ ಅನಾದಿ ಕಾಲದಿಂದಲೂ ಸ್ವಪ್ರತಿಭೆಯಿಂದಲೇ ಭಗವಂತನನ್ನ ಅನುಭವಾರೂಢ ಮಾಡ್ಕೊಂಡವರು. ಅವ್ರೇನ್ ಅನುಭವಾರೂಢ ಮಾಡ್ಕೊಂಡಿದ್ದಾರೆ ಆ ತತ್ವವೇ ವೇದದಲ್ಲೂ ಇದೆ. ಇದನ್ನ ಷಾಡ್ಗುಣ್ಯ ಗ್ರಂಥ ನಮಗೆ ಸ್ಪಷ್ಟವಾಗಿ ತಿಳಿಸ್ತು. ವೇದದಲ್ಲೂ ಅದೇ ಇದೆ ನಿಜ. ಆದ್ರೆ ವೇದದಿಂದಲೇ ಅವರು ಅದನ್ನ ಉಪಾಸನೆ ಮಾಡಿದ್ದಲ್ಲ. ಅವರು ಸ್ವಪ್ರತಿಭೆಯಿಂದಲೇ ಅವರು ಭಗವಂತನನ್ನ ಕಂಡುಕೊಂಡ್ರು. ಅವ್ರೇನ್ ಕಂಡುಕೊಂಡಿದ್ದಾರೆ ಅದೇ ವೇದದಲ್ಲಿ ಇದೆ. ಇದು ಅವರಿಗೆ ಮಾತ್ರ, ಇದು ಋಜುಗಳಿಗೆ ಮಾತ್ರ ಸಾಧ್ಯ. ಇದು ಉಳಿದವರಿಗೆ ರುದ್ರದಿಂದ ಹಿಡ್ಕೊಂಡು ಎಲ್ಲ ದೇವತೆಗಳಿಗೂ ಕೂಡ ಅವರು ಮೊದಲೆಲ್ಲ ಅವರು ವೈದಿಕರೇ. ಎಲ್ಲರೂ ಕೂಡ ವೇದಗಳ ಸಹಾಯದಿಂದಲೇ ಉಪಾಸನೆ ಮಾಡಿದವರೇ. ಒಂದು ಹಂತದ ಮಟ್ಟಿಗೆ ಅವರು ಉಪಾಸನೆ ಮಾಡಿ 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 ಮಾಡಿದ ಮೇಲೆ ಭಗವಂತ ಅವರಿಗೆ ಸ್ವಪ್ರತಿಭೆಯಿಂದಲೇ ತನ್ನ ರೂಪ ಕಾಣುವಂತೆ ಮಾಡಿದ. ಆವಾಗ ಅವರು ತ್ಯಕ್ತ ವೈದಿಕರಾದರು. ತ್ಯಕ್ತ ವೈದಿಕರಾದರೂ ಕೂಡ ವೇದಗಳ ಸಹಾಯವನ್ನು ಬಿಡೋದಿಲ್ಲ. ಅವರು ವೇದಗಳಿಂದ ಬಂದದ್ದನ್ನು ಅವರೇನು ಬಿಡೋದಿಲ್ಲ. ಸೊ ಆಗ ನಾವು ಈ ವಿಶ್ವಾಮಿತ್ರ ದೃಷ್ಟಾಂತ ತಕೊಂಡ್ರೆ ಅವರು ಬಂದು ಗಾಯತ್ರಿ ಮಂತ್ರ ವೇದದಲ್ಲಿ ಓದಿದ್ದಾರೆ. ಆ ವೇದದಲ್ಲಿ ಓದಿದ್ದನ್ನ ಬಂದು ತಿರುಗು ಅವರು ಬಂದು ಅರ್ಥದಲ್ಲಿ ಕೊಂಡ್ರ ಹೆಂಗ ಅದು ಹೆಂಗಂತ? ಓ ಹಾಗ ಇಲ್ಲ ಇಲ್ಲ, ಅದು ವೇದ ಮಂತ್ರಗಳು ಅನಾದಿ ನಿತ್ಯ. ಅದು ಗಾಯತ್ರಿ ಮಂತ್ರ ವಿಶ್ವಾಮಿತ್ರ ಋಷಿಗಳು ನಮಗೆ ಕಂಡುಕೊಂಡು ಕೊಡೋದಕ್ಕಿಂತ ಮುಂಚೆ ಗಾಯತ್ರಿ ಮಂತ್ರ ಇರ್ಲಿಲ್ಲ ಅಂತ ಹೇಳಬಾರ್ದು. ಇಲ್ಲ ಇಲ್ಲಿ ಇತ್ತು ಆಚಾರ. ಅದೇ ಇದ್ದದ್ದನ್ನೇ ಭಗವಂತ ಅವರಿಗೆ ಹೊಳಸಿದ. ಹಾಗಾಗಿ ವೇದವೇ ಅದು. ಇಲ್ಲ ಇದ್ದದ್ದು ಉಳಿಸಿದ ಅಂದ್ರೆ ಅವ್ರು ಏರ್ಕಡೆ ಬಂದು ಆ ಗಾಯತ್ರಿ ಮಂತ್ರ ಬಂದು ವೇದ ಸಹಾಯ ಮಾಡೋ ಓದಿದ್ದಾರೆ ಅವರು. ಇಲ್ಲ ಇಲ್ಲ ಇಲ್ಲ, ಅಲ್ಲಿವರೆಗೂ ಜಗತ್ತಿನಲ್ಲಿ ಅದು ಪ್ರಚಲಿತವಾಗಿರ್ಲಿಲ್ಲ. ಜಗತ್ತಿನಲ್ಲಿ ಪ್ರಥಮ ಬಾರಿಗೆ ಆ ಗಾಯತ್ರಿ ಮಂತ್ರವನ್ನ ಭೂಮಿಗೆ ಕೊಟ್ಟವರು ವಿಶ್ವಾಮಿತ್ರ ಋಷಿಗಳೇ. ಅದನ್ನ ಭಗವಂತ ಹೊಳಸಿದ. ಆದ್ರೆ ಅದು ಕೂಡ ಮೊದಲು ಇದ್ದದ್ದೇ ಅಂತ ಹೇಳ್ತಾ ಇದ್ದೇನೆ ನಾನು. ಹಿಂದಿನ ಕಲ್ಪದಲ್ಲಿ ಇತ್ತು, ಈ ಕಲ್ಪದಲ್ಲಿ ಇರ್ಲಿಲ್ಲ. ತ್ಯಕ್ತ ವೇದಿಕ ಬರ್ತಲ್ಲ, ಇದು ಕೂಡತ್ತಲ್ಲ ಇಲ್ಲಿ ಗುಣ, ಇದು ಒಂದು ಡೆಫಿನೇಷನ್ ಇಲ್ಲಿ ಕೂಡತ್ತಲ್ಲವಾ? ಈಗ ನೀವೇನ್ ಹೇಳ್ತೀರಿ, ಏನು ಬಂದು ಡೈರೆಕ್ಟ್ ಆಗಿ ಬಂದು ಜ್ಞಾನ ಕೊಡ್ತಾರೆ, ಅದು ಬಂದು ವೇದದಲ್ಲಿ ಇದೆ ಅಂತ ಹೇಳ್ತೀರಿ ನೀವು. ಆಗ ಬಂದು ವಿಶ್ವಾಮಿತ್ರನು ಬಂದು ಅದನ್ನ ಬಂದು ದೇವರು ಡೈರೆಕ್ಟ್ ಆಗಿ ಕೊಡ್ತಾರ, ಅದು ವೇದದಲ್ಲಿ ಇದೆ, ರೈಟ್? ಹೌದು ಹೌದು. ಇದರಲ್ಲಿ ಅವರು ತ್ಯಕ್ತ ವೈದಿಕರ ಆದ್ರ. ಹೌದು. ಗುರುಳಿ ಮಂತ್ರ ದ್ರಷ್ಟರ ಕೊಟ್ಟ ಮೇಲೆ ತಾನು ನಮಗೆ ತಿಳಿತ. ಅದ್ರ ಯಾವಾಗಲೂ ಇರ್ತದೆ ವೇದದಲ್ಲಿ. ಬಟ್ ಮಂತ್ರ ದ್ರಷ್ಟರಿಗೆ ನಮಗೆ ತಿಳಿಸಿದ ಮೇಲೆ ಅದು ನಮಗ ಉಪಯೋಗ ಪಡಿಸ್ಲಿಕ್ಕೆ ಬರ್ತದೆ. ಸೂರ್ಯ ಗಾಯತ್ರಿ ಅಂತ ಮಾಡಿದ್ದಲ್ಲ ಅವರು ಹೇಳಿ. ಎಲ್ಲಾನು ಅಷ್ಟೇ, ಎಲ್ಲ ವೇದಗಳು ಕೂಡ ಆಯಾಯ ಋಷಿಗಳು ಕಂಡುಕೊಂಡು ನಮಗೆ ತಿಳಿಸೋದಕ್ಕಿಂತ ಮುಂಚೆ ಭೂಮಿಯಲ್ಲಿ ಅದು ಪ್ರಚಲಿತವಾಗಿರ್ಲಿಲ್ಲ. ಅದಕ್ಕೆ ಆ ಎಲ್ಲಾ ಮಂತ್ರಗಳನ್ನು ಹೇಳುವಾಗಲೂ ಋಷಿಗಳ ಸ್ಮರಣೆ ಮಾಡಿಯೇ ಮುಂದೆ ಮಂತ್ರಗಳನ್ನು ಹೇಳಬೇಕು. ಅದಕ್ಕೆ ನಾವು ಮಂತ್ರ ಹೇಳವಳೆ ಋಷಿ ದ್ರಷ್ಟರ ಅವ್ರು ಹೇಳ್ತೇವಲ್ವಾ? ಹೌದು, ಋಷಿ, ಛಂದಸ್ಸು, ದೇವತೆ ಮೂರನ್ನು ಹೇಳಿಯೇ ವೇದ ಮಂತ್ರಗಳನ್ನು ಹೇಳಬೇಕು. ನಮಸ್ಕಾರ. ಇದು ಬ್ರಹ್ಮದೇವರ ಋಜುಗಣಗಳಿಗೆ ಬಂದು ತಕ್ಷವೇದರು ಇದ್ರು ಕೂಡ ಸ್ವಪ್ರತಿಭೆಯಿಂದ ಅವರೆಲ್ಲ ಬಂದು ಭಗವಂತನ ತಿಳಿತಾರೆ ನಮ್ಮ ನೋಡಿದೆ ನಾವು. ಆದರೆ ಶ್ರೀಮದ್ ಆಚಾರ್ಯರು ಬಂದು ಬದ್ರಿಕಾಶ್ರಮ ಹೋಗುವಾಗ ಅಲ್ಲಿ ಬಂದು ಅವರು ಜ್ಞಾನ ಪೂರ್ತಿಯಾಗಿದ್ರು ಕೂಡ ಬಂದು ತಿರ್ಗಾ ಬಂದು ವೇದಾರ್ಥ ಬಂದು ಸ್ಪೆಷಲ್ ಆಗಿ ಬಂದು ವೇದವ್ಯಾಸ ಅವರಿಗೆ ಹೇಳಿದ್ರು, ನಾವು ಕೇಳಿದೆ ನಾವು. ಸೊ ಅವಾಗಿರುವಾಗ ಬಂದು ಅವರು ತೆಕ್ತ ಅದು 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 ಹೇಗೆ ನೋಡಬೇಕು? ಯಾಕಂದ್ರೆ ಅವರು ಜಾಸ್ತಿ ಸಾಧನೆಗೋಸ್ಕರ ಮತ್ತೆ ಮತ್ತೆ ವೇದವ್ಯಾಸ ದೇವರಿಂದ ಪಾಠಗಳನ್ನ ಕೇಳ್ತಾ ಇರ್ತಾರೆ, ಇವತ್ತಿಗೂ ಕೇಳ್ತಾ ಇದ್ದಾರೆ. ಹಾಗಂದ ಮಾತ್ರಕ್ಕೆ ಅವರು ಏನರ್ಥ ತ್ಯಕ್ತ ವೇದಿಕರಲ್ಲ ಅಂತ ಏನರ್ಥ ಅಲ್ಲ. ಅವರಿಗೆ ಯಾವಾಗ್ಲೂ ಸ್ವಪ್ರತಿಭೆಯಿಂದ ಭಗವಂತ ಹೊಳಸ್ತಾನೆ ಇರ್ತಾನೆ ಜ್ಞಾನವನ್ನ. ಅದು ಅನಂತ, ಭಗವಂತ ಅನಂತ ಆದ್ರಿಂದ ಅದು ಮುಗಿಯೋದಿಲ್ಲ. ಆದ್ರಿಂದ ಇನ್ನೂ ಭಗವಂತನನ್ನು ಉಪಾಸನೆ ಮಾಡ್ತಾನೆ ಇದ್ದಾರೆ, ಅದು ಮುಗಿಯೋದೂ ಇಲ್ಲ. ಸೊ ಹಾಗೆ ನೋಡಿದ್ರೆ ಅವರು ತ್ಯಕ್ತ ವೇದರು ಅಲ್ಲ, ಅವರು ಇದೆ ವೇದನು ಅವರು ಯಾವಾಗ್ಲೂ ಅದು ಹೇಳಿದ್ದಲ್ಲ,
ವೇದಗಳನ್ನ ಬಿಡುತ್ತಾರೆ ಅಂತೇನಿಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ವೇದಗಳಿಂದಲೇ ಭಗವಂತನನ್ನು ತಿಳ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಅವರಿಗಿರೋದಿಲ್ಲ ಅಂತ, ಹಾಗೆ ಅರ್ಥ ಇದಕ್ಕೆ. ತ್ಯಕ್ತ ವೈದಿಕರು ಅಂದ್ರೆ ವೇದಗಳ ಸಹಾಯದಿಂದಲೇ ಭಗವಂತನನ್ನ ಅನುಭವಾರೂಢ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಅವರಿಗಿರೋದಿಲ್ಲ. ಹಾಗಂತ ವೇದವನ್ನು ಬಿಡ್ತಾರೆ ಅಂತೇನಿಲ್ಲ, ವೇದಗಳಲ್ಲಿ ಹೇಳಿದ್ದನ್ನು ಉಪಾಸನೆ ಮಾಡ್ತಾರೆ. ಅದಲ್ಲದೆ ಸ್ವಯಂ ಪ್ರತಿಭೆಯಿಂದಲೂ ಅವರಿಗೆ ಭಗವಂತ ಜ್ಞಾನವನ್ನು ಕೊಡ್ತಾ ಇರ್ತಾನೆ. ಓಕೆ, ಎರಡು ಇದೆ. ಓಕೆ, ಎರಡು ಇರ್ತದೆ, ಅದಿದ್ದೇ ಇರ್ತದೆ. ವೇದಗಳನ್ನ ಯಾರು ಬಿಡೋದಿಲ್ಲ, ಪೂರ್ಣವಾಗಿ ಯಾರು ವೇದಗಳನ್ನ ಬಿಡೋದಿಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ ಅರ್ಥ ಅದಕ್ಕೆ. ಜಹಾತಿ ಅನ್ನೋದಕ್ಕೆ ಅದಕ್ಕೇನೆ ಆಚಾರ್ಯಲ್ಲಿ ತಾತ್ಪರ್ಯ ಬರೋದು ನಮಗೆ. ಇಲ್ಲಿ ವಾಕ್ಯ ಸ ಜಹಾತಿ ಅಂತಿದೆ, ಬಿಡ್ತಾರೆ ಅಂತಿದೆ. ಬಿಡ್ತಾರೆ ಅನ್ನೋದಕ್ಕೆ ಅಭಿಪ್ರಾಯ ಅದರ ಅವಶ್ಯಕತೆ ಇರೋದಿಲ್ಲ ಅಂತ ಅಷ್ಟೇ ಅರ್ಥ ಅಂತ ಅದಕ್ಕೆ ನಿರ್ಣಯ ಬರೆದದ್ದು ಆಚಾರ್ಯ. ಓಕೆ ಓಕೆ, ಅದು ಅರ್ಥ ಇದೆ. ಇನ್ನೊಂದು ಅದ್ವೈತಿಗಳು ಏನ್ ಹೇಳ್ತಾರೆ ಅಂದ್ರೆ, ಒಂದು ನಿಮಗೆ ಒಂದು ಜೀವನ್ಮುಕ್ತಿ ಆಗಿದ ಮೇಲೆ ವೇದಗಳು ಅವಶ್ಯ ಇಲ್ಲ, ಅದು ನಮಗೆ ಪ್ರಯೋಜನ ನಾನು ಹೇಳ್ತಾರೆ. ಅದು ಇಲ್ಲಿ ಹೇಗೆ ಅದು ಇಲ್ಲಿ ಕೊಡುತ್ತೆಯಾ? ಅದೇ ಅದಲ್ಲ ಅಂತ ನಾವು ನಿರ್ಣಯ ಇದು ಮಾಡಿದ್ದೀವಿ. ಇವಾಗ ಅವ್ರು ಹೇಳೋ ರೀತಿ ಅರ್ಥ ಅಲ್ಲ. ಜೀವನ್ಮುಕ್ತರಾದ ಮೇಲೂ ಕೂಡ ಕರ್ಮಾಚರಣೆ ಮಾಡಲೇಬೇಕು ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಜೀವನ್ಮುಕ್ತರು ಕೂಡ ಅವ್ರ ಆ ರೀತಿ ಅಭಿಪ್ರಾಯ, ವೇದಗಳೇ ಬೇಡ ಅಂತಲ್ಲ, ಕರ್ಮಕಾಂಡವನ್ನು ಬಿಡುತ್ತಾರೆ ಅಂತ ಹೇಳಿದ್ದಾರೆ ಅವರು ಅದ್ವೈತಿಗಳು. ಜೀವನ್ಮುಕ್ತರಾದ ಮೇಲೆ ಕರ್ಮಪರವಾದ ಅರ್ಥವನ್ನ ಬಿಡ್ತಾರೆ. ಕೆಲವು ಅದ್ವೈತಿಗಳು ಏನ್ ಹೇಳ್ತಾರೆ ಅಂದ್ರೆ, ಜೀವನ್ಮುಕ್ತಿ ಆದ್ಮೇಲೆ ವೇದಗಳೇ ಬೇಡ ನಮಗೆ, ಒಂದು ನಾನು ಭಗವಂತ ಒಂದಾಗ್ಬಿಟ್ಟೆ, ಇನ್ನು ಯಾಕೆ ವೇದ ನನಗೆ ಬೇಡ ಇಲ್ಲ, ಜ್ಞಾನ ಬಂತು, ಇನ್ನು ನನಗೆ ವೇದ ಅವಶ್ಯವೇ ಇಲ್ಲ ಅಂದ್ರೆ ಅದು ವೇದವೇ ಒಂದು ನನಗೆ ಒಂದು ಉಪಯೋಗ ಇಲ್ಲ ಅಂತಂದ್ರೆ ಹೇಳುವರು ಕೆಲವು ಜನರು ಇದ್ದಾರೆ ಅದ್ವೈತದಲ್ಲಿ. ಅದು ಅದ್ವೈತ. ಅವ್ರ ವೇದ ಬೇಡ ಅಷ್ಟೇ ಅಲ್ಲ, ಅವ್ರಿಗೆ ಗುರುಗಳು ಬೇಡ. ಹೌದು, ಯಾರು ಬೇಡ ಅವರಿಗೆ. ತಾನೇ ಭಗವಂತ ಆಗ್ಬಿಟ್ಟ ಮೇಲೆ ಯಾರು ಬೇಕು ಅವನಿಗೆ? ಯಾರ ಅವಶ್ಯಕತೆನೂ ಇಲ್ಲ ಅಂತ ಹಾಗೆ ಹೇಳ್ತಾರ ಅವರು. ಇದೆಲ್ಲ ತುಂಬಾ ಸೂಕ್ಷ್ಮವಾಗಿದೆ. ಅದಕ್ಕೆ ಆಚಾರ್ಯ ಎಲ್ಲ ತುಂಬಾ ಒಳ್ಳೆ ವಿಷಯ ಹೇಳಿದ್ರು ನೀವು, ಎಲ್ಲ ತುಂಬಾ ಸೂಕ್ಷ್ಮವಾಗಿದೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಆಚಾರ್ಯ, ಇನ್ನೊಂದು ಕ್ಲಾರಿಫಿಕೇಶನ್. ಈಗ ಬಂದು ಬ್ರಹ್ಮಾದಿ ದೇವತೆಗೆ ಬಂದು ಪ್ರತಿಮೆಯಿಂದ ಜ್ಞಾನ ಬರುತ್ತೆ ಅಂತ ಹೇಳಿರ್ಲಿಲ್ಲ ನೀವು. ಆ ಜ್ಞಾನ ಬಂದು ವೇದದಲ್ಲಿ ಏನಿದೆಯೋ ಅದು ಮಟ್ಟು ದೇವರು ಕೊಡ್ತಾರೆ, ವೇದಕ್ಕೆ ಬಿಟ್ಟು ಜ್ಞಾನವು ಕೊಡ್ತಾರೆ ಆತರ? ವೇದದಲ್ಲಿ ಹೇಳದೇ ಇರೋದನ್ನು ಕೊಡ್ತಾರೆ. ಯಾಕಂದ್ರೆ ಮಹಾಭಾರತದಲ್ಲಿ ಬಂದು ವೇದ ಅನುಕ್ತಮಪಿ ಅಂತ ಅಲ್ಲೇ ಸ್ಪಷ್ಟವಾಗಿದೆ. ಕೇವಲ ತನ್ನ ಪ್ರತಿಭೆಗೆ ಬಂದದ್ದನ್ನು ಕೂಡ ಮಹಾಭಾರತದಲ್ಲಿ ಬರೆದಿದ್ದಾರೆ ವೇದವ್ಯಾಸ ದೇವರು. ವೇದದಲ್ಲಿ ಹೇಳದೇ ಇರೋದು ಕೂಡ ಮಹಾಭಾರತದಲ್ಲಿ ಇದೆ. ಹಾಗಾಗಿ ಅಂಥದ್ದು ಇನ್ನು ಬಹಳಷ್ಟಿದೆ, ವೇದದಲ್ಲಿ ಹೇಳದೇ ಇರೋದು ಬಹಳ ಇದೆ, ಅದನ್ನೆಲ್ಲ ಹೊಳಸ್ತಾನೆ ಭಗವಂತ. ಇದು ಆಚಾರ್ಯ, ಇದು ಒಂದು ಸಾಮಾನ್ಯ ಜನರಿಗೆ ಹೇಗೂ ಈ ಶ್ಲೋಕ ಹೇಗೆ ಕೊಡುತ್ತೆ ಆಚಾರ್ಯ? ಇದು ಬಂದು ಅವರು ಪದರತ್ನಾವಳಿ ಬಂದು ತಸ್ಮಿನ್ ಸತಿ ಉಪಾಧಿಮಾನಸ್ಯ ಜ್ಞಾನಸ್ಯ ಫಲಂ ಆಗ ಹೇಳ್ಬಿಟ್ಟು, ಸಾಧಾರಣ ಮನುಷ್ಯರಿಗೆ ಬಂದು ನಮಗೆ ಇದು ನಮಗೆ ಹೇಗೆ ಕೊಡುತ್ತೆ? ಯಾಕಂದ್ರೆ ವೇದ ತಕ್ಷರು ನಾವು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಮಾನ್ಯ ಜನರಿಗೆ ಬಂದು ಇದು ಹೇಗೆ ಕೊಡುತ್ತೆ? ಆಗೋದಿಲ್ಲ ಅಂತೇನಿಲ್ಲ, ಆಗ್ಬಾರ್ದು ಅಂತೇನಿಲ್ಲ. ಯಕ್ತವೇದರು ನಾವು ಆಗೋದೇ ಇಲ್ಲ ಅಂತ ಯಾಕೆ ಹೇಳ್ತೀರಿ? ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಹೊಳಸ್ತಾನೆ. ನೀವು ಶಾಸ್ತ್ರಗಳನ್ನ ಅಧ್ಯಯನ ಮಾಡಲೇಬೇಕು ಅಂತಿಲ್ಲ. ಒಂದು ಮಟ್ಟದಲ್ಲಿ ನೀವು ಶಾಸ್ತ್ರಗಳ ಅಧ್ಯಯನ ಮಾಡ್ಕೊಂಡ್ರೆ ಸರಿ ಆಗತ್ತೆ. ಕೇಳೋರು ಮಾತ್ರ ಇಟ್ಕೊಳ್ಳಿ. ಒಂದು ಹಂತದಲ್ಲಿ ನೀವು ಶಾಸ್ತ್ರಗಳ ಅಧ್ಯಯನ ಮಾಡಿ ಆಮೇಲೆ ನೀವು ಭಗವಂತನ ಉಪಾಸನೆ ಮಾಡ್ತಾ ಇದ್ರೆ ನಿಮಗೆ ವೇದದಲ್ಲಿ ನೀವು ಅಧ್ಯಯನ ಮಾಡದೇ ಇರುವಂತದ್ದು ಕೂಡ ನಿಮಗೆ ಹೊಳಿಬಹುದು, ಭಗವಂತ ಹೊಳಸ್ಬೋದು ಒಳಗೆ. ಯಾಕೆ ಇಲ್ಲ ಅಂತ ಹೇಳ್ತೀರಿ? ಓಕೆ, ಅದೇ ಇದು ಒಂದು ಹೊಸ ವಿಷಯ ಹೇಳಿದ್ರು ನೀವು. ಓಕೆ, ಅದು ಒಳ್ಳೆ ಪಾಯಿಂಟ್ ಅದು. ಓಕೆ, ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ ಆಚಾರ್ಯ. ಒಂದು ನಿಮಿಷ. ಇದು ರೆಕಾರ್ಡಿಂಗ್ ಬಂದು ಯಾರು ಮಾಡಿ ಕೊಡ್ತಾರೆ ಏನ್ರಿ? ಇದೆಲ್ಲ 4 ಸಂದ ಮುಗಿದೋಯ್ತು.